ಎಲ್ಲ ದರ ಏರಿಕೆ ಆಯಿತು, ಬಾಕಿ ಉಳ್ಕೊಂಡಿದ್ದು ಬಸ್ನ ದರ. ಅದು ಕೂಡ ಈಗ ಏರಿಕೆ ಆಗೋದು ಗ್ಯಾರಂಟಿ ಅಂತಿದ್ದಾರೆ. ಸೊ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಇದು ಗ್ಯಾರಂಟಿನೇ. ವಾಟರ್ ಬಿಲ್ಲು, ಬಸ್ ದರ ಏರಿಕೆ ಫಿಕ್ಸ್. ಈಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೀರಿನ ದರ ಏರಿಕೆ ಅಂದ್ರು, ಏರಿಸಿದ್ವಾ? ಈಗ ಬಹಳ ವರ್ಷಗಳಿಂದ ನೀರಿನ ದರ ಏರಿಕೆ ಮಾಡಿಲ್ಲ, ಏನು ಮಾಡಬೇಕು ಎಲ್ಲವನ್ನ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಬಸ್ ದರ ಏರಿಕೆ ಸುಳಿವನ್ನ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆಗೆ ಅನಿವಾರ್ಯತೆ, ಅದು ಕಾಗೆ ಕೂಡೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಒಂದೇ ಅಂತಾರಲ್ವ, ಹಾಗೆ ಆ ಕಡೆಗೆ ನೀರಿನ ದರ ಮತ್ತು ಬಸ್ ದರ ಏರಿಕೆ ಮಾಡಿರಲಿಲ್ಲ. ಈಗ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಅದು ಕೂಡ ಜಾಸ್ತಿ ದುಡ್ಡಾಗಿದೆ, ಅಡ್ಜಸ್ಟ್ ಮಾಡಬೇಕಲ್ಲ, ಭಾಳ ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಈಗ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಟ್ವೀಟ್ ಮಾಡಿದಾರಲ್ಲ, ನಾನು ಟ್ವೀಟ್ ಮಾಡಿದ್ದೀನಿ ಅಷ್ಟೇ. ಟ್ವೀಟ್ ಮಾಡಿದಾರಲ್ಲ, ಅವ್ರು ಟ್ವೀಟ್ ಮಾಡಿದಾರಲ್ಲ, ನಾನು ಟ್ವೀಟ್ ಮಾಡಿದ್ದೀನಿ ಅಷ್ಟೇ. ನೋಡಮ್ಮ, ಈಗ ನೀರಿನ ದರ ಏರಿಸಿದ್ರು ಅಂತ ಇನ್ನೂ ಏರಿಸಿಲ್ಲ, ಅದೊಂದು ಆಲೋಚನೆ ಇದೆ, ಮಾಡ್ತೀವಿ. ಭಾಳ ವರ್ಷಗಳಿಂದ ನೀರಿನ ದರ ಏರಿಸಿಲ್ಲ, ಏನು ಮಾಡಬೇಕು? ಅಲ್ಲ, ಏನು ಮಾಡಬೇಕು? ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ PWSS, ಅದಕ್ಕೆ ಆ ಥರ ಮಾತಾಡಿರ್ಬೋದು ಅಂತ ಅನ್ಕೊಂಡಿದ್ದೀವಿ. ನೋಡ್ತೀವಿ, ನಾವು ಇನ್ನೂ ತೀರ್ಮಾನ ತಗೊಂಡಿದ್ದೀವಿ.